ನೀವೇನಾದರೂ ಬೆಂಗಳೂರಿನವರಾಗಿದ್ದರೆ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಇಷ್ಟವಾದವ್ರ ಜೊತೆ ಎಲ್ಲಾದರೂ ವೀಕೆಂಡಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇದೇ ಒಳ್ಳೆಯ ಜಾಗ, ಅದೇ ಕಂಬಳಿಪುರ. ಹಾಗಾದರೆ ಬನ್ನಿ, ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಕಂಬಳಿಪುರಕ್ಕೆ. ಈ ದೇವಸ್ಥಾನಕ್ಕೆ ಹೋಗೋ ರೋಡ್ ಮ್ಯಾಪ್ ಹೇಗಿದೆ ಅಂತ ನೋಡೋದಾದರೆ, ಹೊಸಕೋಟೆಗೆ ಬಂದು ಅಲ್ಲಿಂದ ಸೂಲುಬೆಲೆ ರೋಡಿಗೆ ಬಂದು ತುಂಬ ಹಳ್ಳಿಗಳನ್ನು ದಾಟ್ಕೊಂಡು ಈ ದೇವಸ್ಥಾನಕ್ಕೆ ಬರಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದರೂ ಬಸ್ಸಲ್ಲಿ ಟ್ರಾವೆಲ್ ಮಾಡೋರಾಗಿದ್ದರೆ ಹೊಸಕೋಟೆಯಲ್ಲಿ ಇಳ್ಕೊಂಡ್ರೆ ಸಾಕು, ಅಲ್ಲಿ ತುಂಬ ಶೇರ್ ಆಟೋಗಳು ದೇವಸ್ಥಾನಕ್ಕೆ ಹೋಗ್ತವೆ. 50 ರೂಪಾಯಿ ಕೊಟ್ಟರೆ ಸಾಕು ಪರ್ ಪರ್ಸನ್ಗೆ ದೇವಸ್ಥಾನ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ. ಸೊ ದೇವಸ್ಥಾನಕ್ಕೆ ಹತ್ತತ್ರ ಹೋಗ್ತಿದ್ದಂಗೆ ನಿಮಗೆ ಬೈಕ್ ಪಾರ್ಕ್ ಮಾಡೋಕ್ಕೆ ಪ್ಲೇಸನ್ನು ಕೊಟ್ಟು 10 ರೂಪಾಯಿ ಟಿಕೆಟನ್ನು ಕೂಡ ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಇದೇ ಕಂಬಳಿಪುರ. ನೋಡಿ, ಇಲ್ಲೊಂದು ಇಷ್ಟೊಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಆಟ ಆಡೋಕ್ಕೆ, ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ವ್ಯವಸ್ಥೆ ಕೂಡ ಇದೆ. ಈ ಊರು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಈ ಬೈಕ್ಸ್ ನೋಡಿ, ಕಾರ್ ನೋಡಿ, ಇಷ್ಟು ಬೈಕ್ಸು ಕಾರ್ಸ್ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ದೇವಸ್ಥಾನ ಎಷ್ಟು ಫೇಮಸ್ಸು ಅಂತ. ಸೊ ಬನ್ನಿ, ಯಾಕೆ ಫೇಮಸ್ಸು, ಯಾಕೆ ಈ ದೇವಸ್ಥಾನ ಇಷ್ಟು ರಶ್ ಆಗಿರುತ್ತೆ, ತುಂಬ ಫೇಮಸ್ ಆಗಿದೆ ಅಂತ ಒಳಗಡೆ ಹೋಗಿ ನೋಡೋಣ ಬನ್ನಿ. ಸೊ ಈ ದೇವಸ್ಥಾನಕ್ಕೆ ಯಾಕೆ ಇಷ್ಟು ಜನ ಬರ್ತಾರೆ ಅಂದರೆ, ಇಲ್ಲಿರೋ ಅಮ್ಮನವರ ಶಕ್ತಿನೇ ಹಾಗೆ, ನಂಬಿ ಬಂದವರಿಗೆ ಯಾವತ್ತೂ ಕೈ ಬಿಡಲ್ಲ, ನಿಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ತಾರೆ. ಸೊ ನಾವು ಹೋದ ತಕ್ಷಣ ಆಲ್ರೆಡಿ ಕ್ಯೂ ತುಂಬಾ ಉದ್ದ ಇತ್ತು. ಸೊ ನಮಗೆ ಆಲ್ಮೋಸ್ಟ್ 1 ಅವರ್ ಆಯಿತು ದೇವಿಯ ದರ್ಶನ ಪಡೆಯೋದಕ್ಕೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಬೇವಿನ ಮರದ ಬೇಲಿಗೆ ತುಂಬ ಜನ ಅವರ ಕಷ್ಟಗಳನ್ನ ಪೇಪರಲ್ಲಿ ಬರೆದು, ಅವ್ರಿಗಿರೋ ಕಾಯಿಲೆಯ ಟ್ಯಾಬ್ಲೆಟ್ಗಳನ್ನು ಇಲ್ಲಿ ಪಿನ್ ಮಾಡಿ, ಫೋಟೋಗಳನ್ನು ಪಿನ್ ಮಾಡಿ ಅವ್ರ ಕಷ್ಟಗಳನ್ನು ಹೇಳ್ಕೊತಾರೆ. ಆದರೆ ಕ್ಷಮಿಸಿ, ದೇವಸ್ಥಾನ ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ. ಸೊ ಈ ದೇವಸ್ಥಾನದ ಹತ್ರ ಇರೋ ಮೇನ್ ಪಾಯಿಂಟ್ ಆಫ್ ಅಟ್ರಾಕ್ಷನ್ ಅಂದರೆ ಈ ಆಲದ ಮರ. ಸೊ ಈ ದೇವಸ್ಥಾನಕ್ಕೆ ನೀವು ಬಂದು 9 ವಾರ ಕಾಯಿ ಕಟ್ಟಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಪರಿಹಾರ ಆಗುತ್ತೆ ಅಂತ ಇಲ್ಲಿನ ಜನ ನಂಬ್ತಾರೆ. ಸೊ ನನ್ನ ಫ್ರೆಂಡು ಕೂಡ ಅವ್ನ ಲೈಫಲ್ಲಾದ ಕಷ್ಟಗಳನ್ನು ಹೇಳ್ತಾ ಈ ದೇವಸ್ಥಾನಕ್ಕೆ ಹೋಗು, ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳಿ ಈ ದೇವಸ್ಥಾನನ ನನಗೆ ಸಜೆಸ್ಟ್ ಮಾಡ್ದ. ಸೊ ನೀವೇನಾದರೂ ಈ ದೇವಸ್ಥಾನಕ್ಕೆ ಭಾನುವಾರ ಬಂದಿದ್ದೆ ಆದರೆ ಬೆಳಗ್ಗೆ 5 ಗಂಟೆಯಿಂದಲೇ ತುಂಬಾ ಜನ ರಶ್ ಇರ್ತಾರೆ. ಸೊ ನೀವೇನಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಹಾಕೋ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಒಂದು ದಿನ ಫುಲ್ಲು ಈ ದೇವಸ್ಥಾನಕ್ಕೆ ಮುಡಿಪಾಗಿಡಿ. ಸೊ ನೀವೇನಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ನೂ ಹೆಚ್ಚು ವೀಡಿಯೋಗಳನ್ನು ಹಾಕ್ತಿರ್ತೀನಿ.